ಕೊರಗ್ತಾ ಇದ್ರೆ ಈ ಮಾಂತೇಶನ ಕಣ್ಣಲ್ಲಿ ಕಾಣುವುದು ನಿತ್ಯ 10 ಮನೆಗಳನ್ನ ಮಸನ ಮಾಡುವ ಮಹಾಮರ್ಕಟದ ಕಾಳಗ. ನಿತ್ಯ ಹೆತ್ತವರು ಸತ್ಯ ನ್ಯಾಯ ನೀತಿ ಧರ್ಮವನ್ನ ಪೂಜಿಸಬೇಕಾದ್ರೆ ಅವರ ರಕ್ತ ಹಂಚಿಕೊಂಡು ಹುಟ್ಟಿರುವ ಮಾಂತೇಶ ಮಾಡುವುದು ನಿತ್ಯ ಹೆಂಡ ಕಂಡ 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 ಹೆಣ್ಣಗಳ ಸವಾಸ. ಹೆತ್ತವರಿಗೂ ಹೆತ್ತ ಮಕ್ಕಳಿಗೂ ಎಷ್ಟೊಂದು ಅಂತರ ಅಲ್ವಾ? ಹೆತ್ತವರು ಕಾಣುವುದು ಬಹಿರಂಗದ ಕನಸನ್ನ, ಆದ್ರೆ ಈ ಮಾಂತೇಶ ಕಾಣುವುದು ಅಂತರಂಗದ ಕನಸನ್ನ. ಈ ಮಾಂತೇಶನ ಅಂತರಂಗದ ಕನಸಿಗೆ ಅಡ್ಡಿ ಆಗ್ತಾ ಇದ್ದಾಳಲ್ಲ ಅಂಬಿಕಾ. ಅಂಬಿಕಾ ನಾನು ಕಣ್ಣಿಟ್ಟ ಕನ್ಯಾಮಣಿ, ಅವಳನ್ನು ದಕ್ಕಿಸಿಕೊಳ್ಳಬೇಕೆಂಬ 3 ವರ್ಷದ ಬಯಕೆನ್ನ ಇವತ್ತು ತೀರಿಸಿಕೊಳ್ಳಬೇಕು. ನಾ ಬಯಸಿದ ಅಂಬಿಕಾ ಈ ಕಡೆನ ಬರಕತ್ತಾಳ. ಬಾಬಾ 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 ಬಾಬಾ. ಅರವಿಂದ್ ನನಗೋಸ್ಕರವಾಗಿ ಇಲ್ಲೇ ಬಂದು ವೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರಲ್ಲೂ ಕಾಣಿಸ್ತಾನೆ ಇಲ್ಲ. ನಾನು ಬರೋದು ತಡವಾಯ್ತು ಅಂತ ತಿಳಿದುಕೊಂಡು ಹಾಗೆ ಹೊರಟೋಗಿರ್ಬೋದೆ. ಛೇ, ಸಾಧ್ಯನೇ ಇಲ್ಲ. ಯಾಕಂದ್ರೆ ನನಗೋಸ್ಕರವಾಗಿ ಜೀವನ್ ಪೂರ್ತಿ ಕಾಯುವಂತ ವ್ಯಕ್ತಿ ಅವರು. ಇಲ್ಲೇ ಎಲ್ಲಾದ್ರೂ ಇರಬಹುದು. ನಾನೇ ಹೋಗಿ ಕರ್ಕೊಂಡು ಬಂದ್ರೆ ಆಯ್ತು. ಕಲ್ಪನೆಯ ಕಣ್ಣಂಚಲ್ಲಿ ಕಲ್ಲೊಂದನ್ನ ಕೆತ್ತಿ ಆ ಕಲ್ಲನ್ನ ಸಿಲೆ ಮಾಡಿ ಆ ಸಿಲೆಗೊಂದು ಓಲೆ ತೊಡಿಸುವ ಕಲೆಗಾರ ನಾನು. ಈ ಕಲೆಗಾರನ ಕಣ್ಣು ಕುಕ್ಕುವಂತೆ ಈ ಶಿಲೆಯನ್ನು ಸೃಷ್ಟಿಸಿದ ಶಿಲ್ಪಿಯಾರು? ಆ ಶಿಲ್ಪಿಗೊಂದು ನಮನ, ಈ ಶಿಲೆಗೊಂದು ನಮನ. ಅಂಬಿಕಾ, ಈ ಕಲೆಗಾರನ ನೋಡಿ ಎದೆಯಲ್ಲಿ ಭಯ ಹುಟ್ಟಿತ? ಭಯಾನ? ಭಯ ಪಡ್ಲಿಕ್ಕೆ ನಾನೇನು ದಿಕ್ಕೇಡಿ ಹಕ್ಕಿಯಲ್ಲ ಮಿಸ್ಟರ್ ಮಾಂತೆ. ಹೆತ್ತವರ ಆಶ್ರಯದಲ್ಲಿ ಅನ್ನ ತಿಂದು ಬದುಕಿರುವ ಒಲವುಳ್ಳ ಹಕ್ಕಿ ನಾನು. ಆಕಾಶದಲ್ಲಿ ಹಾರಾಡುತ್ತಿರುವ ಹಕ್ಕಿಗಳನ್ನ ಕಂಡು ಅವುಗಳ ರೆಕ್ಕೆಯನ್ನು ಕುಕ್ಕಲಿಕ್ಕೆ ಪ್ರಯತ್ನ ಪಡುತ್ತಿರುವ ನಿನ್ನಂತರ ಹದ್ದುಗಳ ರೆಕ್ಕೆಯನ್ನು ಕತ್ತರಿಸಾಕ್ಲಿಕ್ಕೆ ಹುಟ್ಟಿರುವ ಹಠಮಾರಿ ಹಕ್ಕಿ ನಾನು. ಮಿಸ್ಟರ್ ಮಾಂತೇಶ್, ನಾನು ನಿಮ್ಮನ್ನು 3 ವರ್ಷಗಳಿಂದ ನೋಡ್ತಾನೆ ಇದ್ದೀನಿ. ಮಾತಿಗೆ ನನ್ನ ಮೇಲೆ ನಿಮ್ಮ ಕಾಮದ ದೃಷ್ಟಿಯನ್ನು ಬೀರ್ತೀರಾ. ಹೆಜ್ಜೆಗಳು ನಿಮ್ಮ ಆಧೀನ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಾ. ಯಾಕೆ ನಿಮ್ಮಲ್ಲಿ ಇಂತಹ ದುರಾಸೆ? ನಿಮ್ಮ ಮಾತಿಗೆ ಮನ್ನನ್ನು ಕೊಡುವ ಹೆಣ್ಣು ನಾನಂತ ನೀವು ಭಾವಿಸ್ಕೋಬೇಡಿ. ಇಷ್ಟಕ್ಕೆ ನಿಮ್ಮ ದೃಷ್ಟಿಯಲ್ಲಿ ಹೆಣ್ಣಂದ್ರೆ ಏನಂತ ತಿಳ್ಕೊಂಡಿದ್ದೀರಾ? ಬಾಜಾರದಲ್ಲಿ ಈಟು ಮಾರುವ ಹಣ್ಣು ಅಂತ ತಿಳಿದಿದ್ದೀರೋ ಅಥವಾ ನೀವು ನಡೆದಾಡುವ ಕಾಲಿನ ಧೂಳು ಅಂತ ತಿಳ್ಕೊಂಡಿದ್ದೀರಾ? ಜರ್ಮನಿ ಬೋಗಾನ್ಯಾಗ ಹಾಕಿಟ್ಟಿರುವ ಬ್ಯಾನಿ ಅಂತ ತಿಳಿದಿನಿ. ಆ ಬೆನ್ನಿ 3 ವರ್ಷದ ಹಿಂದೆ ಪವಿತ್ರವಾದ ಹಾಲಾಗಿತ್ತು. ಆ ಹಾಲಿಗೆ ನಾನು ಒಂದು ಹನಿ ಹೆಪ್ಪ ಬಿಡೋಣ ಅನ್ಕೊಂಡಿದ್ದೆ. ಆದ್ರೆ ನನ್ನ ಮಗ ಅರವಿಂದ ಆ ಪ್ರೀತಿಯನ್ನು ಹೆಪ್ಪಾಗಿ ಮೊಸರು ಮಾಡಿ ಮಜ್ಜಿಗೆ ಕಟ್ಟದ ಬರ್ರ ತೆಗೆದ ಬೆನ್ನಿ ಮಾಡ್ಯಾನ. ಆ ಬೆನ್ನಿನ ಅಂತ ನುಂಗಬೇಕು ಅಂತ ನೋ ಬಯಸಿದ ಬೆಣ್ಣೆ ಬಂದು ನನ್ನ ಬಾಯಿಗೆ ಬಿದ್ರೆ ಸರಿ, ಎಲ್ಲವಾದ್ರೆ ಕದ್ದು ತಿನ್ನುವ ಕಾಟು ಕಾಕಿನೇ. ನಿನ್ನಂತ ಕಟಕರ ಮಾತಿಗೆ ಹೆದರುವ ಹೇಳಿ ಹೆಣ್ಣು ನಾನಂತ ನೀನು ಭಾವಿಸ್ಕೋಬೇಡ. ಕದ್ದು ತಿನ್ನುವ ಜಾತಿಯ ಬೆಕ್ಕು ನೀನಾದ್ರೆ ಬೆಣ್ಣೆಯ ಮೇಲೆ ಮುಚ್ಚಿರೋ ಪಾತ್ರೆಯ ಮುಚ್ಚಳ ತುಂಬಾನೇ ಭದ್ರವಾಗಿದೆ. ನಿಲುಕದಿರೋ ಬೆಣ್ಣೆಗೆ ಕೈ ಹಾಕಿದ್ರೆ ನಿನಗೆ ಸಿಗೋದು ಬೆಣ್ಣೆ ಅಲ್ಲ, ಮೈ ತುಂಬಾ ಬೆತ್ತದ ಬರೆಗಳು. ಅದಕ್ಕೆ ನಿನಗೆ ನನ್ನ ಚಂಡಿಯಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸ್ವಲ್ಪ ಎಚ್ಚರದಿಂದ ನನಗೆ ಎಚ್ಚರ ಹೇಳುವ ಹುಚ್ಚರ ಚಂಡಿ ಕೊಡುವ ಬೆತ್ತದ ಬರೆಗಳಿಗೆ ಹೆದರ್ಕೊಂಡು ಹೋಗೋದಕ್ಕೆ ನಾನೇನು ಆರ್ಡಿನರಿ ಮನುಷ್ಯ ಅಲ್ಲ. ರಾಜವಂಶದಲ್ಲಿ ಹುಟ್ಟಿದ ರಾಜವಂಶದ ಕುಡಿ ನಾನು. ಆಫ್ಟರ್ ಆಲ್ ಒಂದು ಹೆಣ್ಣು ಹುಳಾಲೆ ನೀನು. ವಿಷದ ಅಕ್ಷರಗಳಿಂದ ನುಡಿ ನೀನು ಕೆಟ್ಟ ಜಾತಿಯ ಹುಳುಬು ಅಂತ. ಒಂದ್ಸರಿ ಹೆಣ್ಣಿನ ಇತಿಹಾಸ ಪುಟವನ್ನು ತಿರುವಿ ನೋಡು. ಹೆಣ್ಣು ಏನು ಅಂತ ನಿನಗೆ ಚೆನ್ನಾಗಿ ಅರ್ಥವಾಗುತ್ತೆ. ಹಿಂದೆ ಅಮೃತ ಯುಗದಲ್ಲಿ ವಿಶ್ವಾಮಿತ್ರ ಎಂಬ ಮಹಾಮುನಿ ತಾನೊಬ್ಬ ಶ್ರೇಷ್ಠ ಮುನಿ ಅಂತ ಮೆರೆದಾಡ್ತಾ ಇದ್ದ. ಆದ್ರೆ ಮೇನಕೆ ಒಂದು ಹೆಣ್ಣಿಗೋಸ್ಕರವಾಗಿ ಮಣ್ಣು ಮುಕ್ಕೆ ಹೋದ. ತ್ರೈತ ಯುಗದಲ್ಲಿ 10 ತಲೆ ಹೊತ್ತಿರುವ ರಾವಣ ತಾನೇ ಒಬ್ಬ ಶ್ರೇಷ್ಠ ಶಿವಭಕ್ತ ಅಂತ ಮೆರೆದಾಡ್ತಾ ಇದ್ದ. ಆದ್ರೆ ಸೀತೆಯ ಒಂದು ಹೆಣ್ಣಿಗೋಸ್ಕರವಾಗಿ ಮಣ್ಣು ಮುಕ್ಕೆ ಹೋದ.
ದ್ವಾಪರಯುಗದಲ್ಲಿ ತಾನೇ ಒಬ್ಬ ಬಾಹು ಬಲಿಷ್ಠನಂತ ಮೆರೆದಾಡ್ತಾ ಇದ್ದ ದುಷ್ಟ ದುಶಾಸನ ದ್ರೌಪದಿ ಎಂಬ ಹೆಣ್ಣಿಗೋಸ್ಕರವಾಗಿ ಮಣ್ಣು ಮುಕ್ಕಿ ಹೋದ. ಈ ಕಲಿಯುಗದಲ್ಲಿ ಎಷ್ಟೋ ಜನರು ಆಸ್ತಿ ಅಂತಸ್ತು ಐಶ್ವರ್ಯವನ್ನ ಕಳೆದುಕೊಂಡು ಬೀದಿ ಭಿಕಾರಿಗಳಾಗಿದ್ದಾರೆ. ಅದು ಕೇವಲ ಒಂದು ಹೆಣ್ಣಿಗೋಸ್ಕರವಾಗಿ. ನೀನೊಂದು ನರಪಸವು, ನೀನ್ ಮುಂದೆ ಮಾತನ್ನ ತಿಳಿಸಿ ಹೇಳಿದು ತುಂಬಾನೇ ದೂರ ಉಳಿತು. ಅದಕ್ಕೆ ನಿನಗೆ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ಐ ಸೇ ಗೆಟ್ ಔಟ್. ಭವ್ಯ ಭಾರತದ ಹೆಣ್ಣಿನ ಕಥೆಯನ್ನು ಹೇಳಿ ಒಳ್ಳೆಯ ಹೆಣ್ಣಿನಂಗ ಸೋಗ ಹಾಕುವ ಸೋಗುಲಾಡಿ ಇದ ಇತಿಹಾಸದ ಪುಟದ ಹೆಣ್ಣಿನ ಕಥೆಯನ್ನು ಒಂದ್ಸಾರಿ ನಾನು ಹೇಳ್ತೇನೆ, ಕೇಳಿಸ್ಕೋ. 12ನೇ ಶತಮಾನದಲ್ಲಿ ಅಕ್ಕಮಾದೇವಿ ತನ್ನ ಬೆತ್ತಲೆ ಶರೀರವನ್ನು ಕೇವಲ ಕೂದಲಿನಿಂದ ಮುಚ್ಚಿಕೊಂಡರೂ ಕೂಡ ನೋಡುಗರ ಕಣ್ಣು ಅವಳ ಪಾದ ನೋಡುತ್ತಿತ್ತೆ ವಿನಃ ಅವಳ ದೇಹವನ್ನಲ್ಲ. ಯಾಕೆ? ಅವಳಲ್ಲಿ ಭಕ್ತಿ ತುಂಬಿತ್ತು, ನೋಡುಗರ ಕಣ್ಣಲ್ಲಿ ಪರಿಶುದ್ಧವಾದ ಭಾವ ತುಂಬಿತ್ತು. ಆದ್ರೆ ನೀನು ಹಾಕಿದೆಯಲ್ಲ ಈ ತಂಡ 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 ಬಟ್ಟೆ, ಈ ಬಟ್ಟೆಗಳನ್ನು ನೋಡಿದ್ರೆ ನನ್ನಂತ ಹರಿದೊಡಗಲ್ಲ. ಇಂದ ನಾಳೆ ನಿಗರಿ ಹೋಗೋ ಮುದುಕನು ಎಗರಿ ನಿಂದಿರ್ತಾನ. ಬಾರ್ಲೆ ಬುಬ್ನಿ ಕರಿ ಹೆಗ್ಗನ ಮೋಸಳೆ ಅವನೇ. ಕಾಮಿನಿ ಅದನ್ನು ಕಣ್ಣಿಗೆ ಕಾಣೋದೆಲ್ಲ ಹಳದಿಯಾಗೇ ಇರುತ್ತಂತೆ. ಆಜ್ಞಾನ ಮರೆತು ಸುಜ್ಞನಿಗೆ ವರ್ತನೆ ಮಾಡಿದ್ರೆ ಅದು ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಇಲ್ಲಿ ಹೋದ್ರೆ ನನ್ನ ಕೈಲಿ ನಿನ್ನ ಸಾವಂತು ಕಟ್ಟಿಟ್ಟ ಬುತ್ತಿನೇ. ಕೆಂಪು ಮಂಗ್ಯನಂತಕಿನ ಇದನ್ನ ನಮ್ಮಪ್ಪ ನಮ್ಮವ್ವ LKG ಹಿಡಿದ ಡಿಗ್ರಿ ತನ ಓದಿಸಿದ್ರೂ ತಲೆಯಾಗ ಹೋಗಿಲ್ಲ. ಇನ್ನು ನಿನ್ನ ಮಾತು ನನ್ನ ತಲೆಯಾಗ ಹೋಗವನ. ಬಾ 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 ಕರಿ ಗೋರ್ಲನ ಹಂತವನೇ. ನಿನ್ನಂತ ಕತ್ತೆಗೆ ಲತ್ತೆ ಬಿಟ್ಟಿದ್ರೆ ತಾನೇ ಮುನಿಯೋದು. ಕೆನ್ನಿಗೆ ಹೊಡೆದಕ್ಕಿ ಜೋಡಿ ಸೆಲ್ಫಿ ಹೊಡ್ಕೊಂಡು ಮೂರು ಬಿಟ್ಟು ಮಗನ. ಅಂಬಿ ಏನು ನಿನ್ನ ಸೌಂದರ್ಯ. ಈ ನಿನ್ನ ಸೌಂದರ್ಯ ನೋಡಿದ್ರೆ ನಗಬೇಕು ಅನ್ಸಲ್ಲ, ಕನಸು ಕಾಣಬೇಕು ಅನ್ಸುತ್ತೆ. ಇಷ್ಟೊತ್ತು ನಾ ಕಂಡಿದ್ ಕನಸನ, ಆದ್ರೆ ಕನಸು ಒಂದಿನ ನನಸಾಗ್ಬೇಕು. ಅಬ್ಬೇ ನೀನು ಕೆಣ್ಣೆ ಮುಟ್ಟಿದ್ಯಲ್ಲ, ಮುಂದೊಂದಿನ ನಾನಿನ ಜೀವನ ಮುಡ್ತೇನೆ. ಆಗ ನಿನಗೆ ಅನಿಸ್ಬೇಕು, ಯಾಕೆ ನಾನು ಮಾಂತೇಶನ ತಂಟೆಗೆ ಹೋದೆ, ಮಾಂತೇಶನ ಕೆಣ್ಣೆ ಮುಟ್ಟಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ನರಳಾಡಿ ಸಾಯ್ಬೇಕ. ಹಂಗ ಮಾಡ್ಲಿಲ್ಲ ನನ್ನ ಹೆಸರು ಮಾಂತೇಶ್ ಅಲ್ಲ.